ಹಲೋ ಎವ್ರಿವನ್, ಇವತ್ತಿನ ಸಂಡೇ ಮಿನಿ ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ಬಿಟ್ಟು 6 ಓ ಕ್ಲಾಕ್ಗೆ 2 ಟ್ಯೂಬ್ ತೊಗೊಂಡು ABC ಜ್ಯೂಸ್ ವಾರ್ಮ್ ಆಗಾಕ್ಬಿಟ್ಟು ಈ ಕಡೆ ಮಿಲ್ಕ್ ಶೇಕ್ ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಬೆಲ್ಲದ ಪುಡಿ, ಹಾಲು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ABC ಜ್ಯೂಸ್ ಆ್ಯಂಡ್ ಬನಾನಾ ಮಿಲ್ಕ್ ಶೇಕ್ ತೊಗೊಂಡೆ. ಹಾಗೆ ಅಂಗಡಿಗೆ ಏನೇನು ಬೇಕಲ್ಲ ರೆಡಿ ಮಾಡಿಕೊಡ್ತಿದ್ದೆ. ಇವತ್ತಿಂದ ಸ್ಟಾರ್ಟ್ ಆಯಿತು. 1 ವೀಕ್ ರಜಾ ಹಾಕಿದ್ರು ಹಸ್ಬೆಂಡು. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆನಿಯನು ಲೆಮನ್ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನ ಎತ್ತಿದ್ದೆ. ಮಕ್ಕಳಿನ ಮಲಗಿದ್ರು. ಸೊ ನಮ್ಮ ಮನೇಲಿ 48 ಡೇಸ್ ಆಗಿತ್ತು ನಾನ್ ವೆಜ್ ತೊಗೊಂಬಂದು. ಸೊ ಅದಕ್ಕೆ ನಮ್ಮ ಮನೇಲಿ ಕಂಪ್ಲೀಟ್ ಪೂಜೆ ನಡೀತಾ ಇತ್ತಲ್ವ, ಮಗುದು ಹೆಸರಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿಸಿದ್ವಿ, ಅದು ಕಂಪ್ಲೀಟ್ ಆಯಿತು. ಸೊ ಇವತ್ತಿಂದ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮಕ್ಕಳು ಬೆಳಗ್ಗೆಗೆ ಬಿರಿಯಾನಿ ಕೇಳಿದರು, ಅದಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೆ. ಸೊ ಬಿರಿಯಾನಿ ಇದು ನನಗೆ ತುಂಬ ಇಷ್ಟ. ಈ ರೆಸಿಪಿ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತಿದ್ದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನಾನ್ ವೆಜ್ಗೆ ನಾನು ಇದು ಏನು ಬೇಕೆಲ್ಲ ಮಾಡ್ಕೊತಾ ಇದ್ದೆ. ಫಸ್ಟು ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೆ, ಗ್ರೀನ್ ಪೇಸ್ಟು. ಮತ್ತು ನಾರ್ಮಲ್ ಒಗ್ಗರಣೆಗೆ ಏನೇನು ಬೇಕೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಆಗಷ್ಟರಲ್ಲಿ ತಿರ್ಗಿ ಕುಕ್ಕರಲ್ಲಿ ಇಟ್ಬಿಟ್ಟು ಫಸ್ಟು ಸ್ಪೈಸೀಸ್ ಎಲ್ಲ ಹಾಕಿಬಿಟ್ಟು ಆಮೇಲೆ ಪುದೀನ ಆ್ಯಂಡ್ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಹಾಕ್ಕೊಂಡು ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತು ಇದು ಗ್ರೀನ್ ಪೇಸ್ಟು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿದ್ದು ಹಾಕ್ಕೊಂಡೆ. ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಪೌಡ್ರು 1 ಸ್ಪೂನ್ ಹಾಕಿದ್ದೆ. ಎಲ್ಲನೂ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಗ್ಲಾಸ್ ಮೊಸರು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು, ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಂಡಿದ್ದೆ. ಮೊಸರೆಲ್ಲ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಕುಕ್ಕರಲ್ಲೇ ಬೇಯಿಸ್ಕೊಂಡೆ, ಯಾಕಂದರೆ ಅನ್ನನ 1 ವಿಸಿಲ್ ಬೇಯಿಸ್ತಿರಲ್ವ, ಸೊ ಅದು ಬೆಂದಿರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅದರಲ್ಲೇ ಬೇಯಿಸ್ಕೊಂಡೆ. ಎಲ್ಲ ಆದಮೇಲೆ ಈ ಕಡೆ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡೆ. ಈ ಥರ ನಾನು ಮಾಡ್ತಾ ಇರೋದು ಸೆಕೆಂಡ್ ಟೈಮು. ಮುಂಚೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಥರ ಬಿರಿಯಾನಿ ಮಾಡೋದು. ತುಂಬ ಟೇಸ್ಟಿ ಆ್ಯಂಡ್ ಚೆನ್ನಾಗಿ ಬಂದಿತ್ತು. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಯಾವ ಥರನೂ ಇಲ್ಲ. ಸೊ ಮನೆಯಲ್ಲೇ ಓನ್ ಮಸಾಲಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿತ್ತು. ಬಿರಿಯಾನಿ ಪೌಡ್ರು ಮತ್ತು ಚಿಕನ್ ಮಸಾಲ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದಷ್ಟೇ. ಆದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾವು ಹೋಟ್ಲಲ್ಲಿ ತಿಂತಿರಲ್ವ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಟೇಸ್ಟ್ ಬಂದಿರುತ್ತೆ. ತುಂಬ ಇಷ್ಟ ಆಗಿತ್ತು ನನಗೆ. ಇವತ್ತಂತೂ ಮಾಡಿದ್ದು ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಯಾವಾಗಲೂ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1/2 ಗ್ಲಾಸ್ ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಹೊತ್ತೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಿ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಫಸ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯ್ಕೊಂಡ್ಲಿ ಅದರೊಳಗಡೆ ಕುಕ್ಕರಲ್ಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ತೊಳ್ಕೊಂಡು ಫಸ್ಟೇ ನೆನೆಸಿಟ್ಟಿದ್ದೆ ಒಂದು 1/2 ಅವರ್ ಮುಂಚೆನೇ. ಚೆನ್ನಾಗಿ ನೆನೆಸಿಟ್ಬಿಟ್ಟು ಹಾಕಿದ್ರೆ ಅನ್ನ ಸ್ವಲ್ಪ ಉದ್ರಾಗಿ ಬರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಹಾಕಿದ್ದೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ತಿರ್ಕೊಡ್ತಾಯಿದ್ವಿ. ಚೆನ್ನಾಗಿ ಸ್ವಲ್ಪ ಎಲ್ಲ ಒಳಗಡೆ ಅಕ್ಕಿ ಎಲ್ಲ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೆ. ಅರ್ಧದಲ್ಲಿ ಸ್ವಲ್ಪ ಹಾಕಿದ್ದೆ, ಯಾಕಂದರೆ ಮಸಾಲೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತಲ್ವ. ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ದೆ. ಅದು ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಕೊಂಡು ಅದ್ರ ಮೇಲೆ ಗಾರ್ನಿಷ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಅದ್ಮೇಲೆ ಗಾರ್ನಿಷ್ ಮಾಡಿ ನಾನು ಒಂದು 2 ವಿಸಿಲ್ ಕೂಗಿಸಿದ್ದೆ. ಯಾಕಂದರೆ ಅಕ್ಕಿ ಸ್ವಲ್ಪ ಚೆನ್ನಾಗಿ ಒಂದು 1/2 ಅವರ್ ನೆನೆಸಿಟ್ಟಿದ್ದೆ. ಚಿಕನ್ನು ಸ್ವಲ್ಪ ಚೆನ್ನಾಗಿ ಮುಂಚೆನೇ ಬೆಂದಿತ್ತಲ್ವ ಫ್ರೈ ಮಾಡಬೇಕಾದ್ರೇ. ಸೊ ಅದಕ್ಕೆ ನಾನು ಲಿಟರ್ ಕ್ಲೋಸ್ ಮಾಡಿಕೊಂಡು 2 ರಿಂದ 3 ವಿಸಿಲ್ ಆಯಿತು. 3 ವಿಸಿಲ್ ಕೂಗಿಸ್ಬಿಟ್ಟು ಹಾಗೆ ಈ ಕಡೆ ಚಿಕನ್ ಸಾಂಬಾರಿಗೂ ರೆಡಿ ಮಾಡ್ಕೊತಾ ಇದ್ದೆ. ಚಿಕನ್ ಸಾಂಬಾರು ಆ್ಯಸ್ ಯೂಶುವಲ್ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಅದನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಮಕ್ಕಳು ಆಟ ಆಡ್ತಾಯಿದ್ರು, ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಚಿಕನ್ ಸಾಂಬಾರಿಗೆ ಇಟ್ಬಿಟ್ಟು ಈ ಕಡೆ ಮೊಸರು ಬಜ್ಜಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಸೌತೆಕಾಯಿ ಏನಿರಲಿಲ್ಲ, ಬರೀ ಆನಿಯನ್ನು ಕೊತ್ತಂಬರಿ ಒಗ್ಗರಣೆ ಮಾಡಿಕೊಂಡೆ ಅಷ್ಟೇ, ಗಟ್ಟಿ ಮೊಸರು ಮಾಡಿಕೊಂಡು. ತಿರ್ಗಿ ಅದು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಗೇ ಇತ್ತು. ಸೊ ಒಂದೊಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಬಂದೆ. ಸೊ ಎಲ್ಲನೂ ಕೆಲಸ ಮಾಡ್ಕೊಳೋದಕ್ಕೆ ಒಬ್ಬಳೇ ಅಲ್ವಾ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದೊಂದು ಕೆಲಸನೇ ಮಾಡ್ತಿದ್ದೆ. ನನ್ನ ಮಗ ಹೆಲ್ಪ್ ಮಾಡ್ತಾಯಿದ್ದ. ಸೊ ಫ್ರಿಜ್ಜಲ್ಲಿ ಇದ್ದಿದ್ದ ಹಳೆ ಐಟಮ್ಸ್ ಎಲ್ಲ ನಾನು ಎಲ್ಲ ಆಚೆ ಹಾಕ್ಬಿಟ್ಟು ಫ್ರಿಜ್ಜು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೆ. ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹಾಕ್ಕೊಂಡೆ. ಆಮೇಲೆ ಮನೆಯೆಲ್ಲ ಒಂದು ಸಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಗುಡಿಸ್ಕೊಂಡು ಒಂದು ಸಲ ಒರೆಸ್ಕೊಂಡೆ. ಮಕ್ಕಳು ಊಟಕ್ಕೆ ಟೈಮಿಗೆ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂದರು. ಅಷ್ಟೆಲ್ಲ ಅವರಪ್ಪ ಅಂಗಡಿಗೆ ಹೋಗಿದ್ರು, ಬರ್ತಾಯಿದ್ರು. ಅಷ್ಟೆಲ್ಲ ನಾನೆಲ್ಲ ರೆಡಿ ಮಾಡಿಕೊಂಡೆ. ಸೊ ಫೈನಲಿ ಚಿಕನ್ ಸಾಂಬಾರು ಆಯಿತು. ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ರಿ. ನಾನು, ಹಸ್ಬೆಂಡು, ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾವು ತೊಗೊಂಡ್ರಿ. ಆಮೇಲೆ ಸೈಡಿಗೆ ಅಂದ್ಬಿಟ್ಟು ಸೌತೆಕಾಯಿ, ಆನಿಯನ್ ತೊಗೊಂಡಿದ್ರಿ ಮತ್ತು ಸ್ಪ್ರೈಟ್ ತೊಗೊಂಬಂದಿದ್ರು. ಮಕ್ಕಳು, ನಾನು ಎಲ್ಲರೂ ತೊಗೊಂಡ್ರಿ. ಮಕ್ಕಳು ತಿಂತಾಯಿದ್ರು. ಮಕ್ಕಳು ನನಗೆ ಶೇರ್ ಮಾಡ್ತಾಯಿದ್ರು, ಮಮ್ಮಿ ಚೇರ್ಸ್ ಅಂದ್ಬಿಟ್ಟು. ನೋಡಿ ಅವ್ನು ಚಿಕ್ಕವನ್ನೇ ತೊಗೊಂಡು ಅಲ್ಲೇ ಚೇರ್ ಮಾಡ್ದೆ, ಮತ್ತು ನನಗೂ ಅವ್ನು ಮಾಡ್ತಾಯಿದ್ದ. ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತಿಂತಾಯಿದ್ರು. ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ಫ್ಯಾಮ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ.
ನಾವು ಯಾವಾಗಲೂ ಇದೇ ಥರನೇ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಫೈನಲಿ ಎಲ್ಲ ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಬೇಕಾಗಿತ್ತು. ಎಲ್ಲ ರೆಡಿ ಆದ್ವಿ, ನಾನು, ಹಸ್ಬೆಂಡು, ಮಕ್ಕಳು ಎಲ್ಲರೂ. ಪೆಟ್ರೋಲ್ ಹಾಕ್ಸ್ಕೊಂಡು ಔಟ್ಸೈಡ್ ಹೋಗಿ ಒಂದು ರೌಂಡ್ ಎಲ್ಲ ಸುತ್ತಿಕೊಂಡು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಬಂದ್ವಿ. ಸೊ ಇವತ್ತಿನ ಸಂಡೇ ಫುಲ್ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್ ಮಿನಿ ವ್ಲಾಗ್.